ನೀರಾವರಿ ಸ್ವಲ್ಪ ಇಟ್ಕೊಂಡು ನಾವು ಇಷ್ಟು ಶ್ರಮ ಹಾಕಿ ತುಂಬ ಇಲಾಖೆಗೆ ತೋರಿಸ್ಕೊಟ್ಟಿದ್ದೆ ನಾವು ಮಾಡ್ತಾ ಇರೋದು. ಆದ್ದರಿಂದ ನಾವುಗಳು ನೋಡಿದ್ವಿ ನಮ್ಮ ಉತ್ತರ ಕರ್ನಾಟಕದ ಆದರೆ ಪ್ರಸ್ತುತ ವಿಚಾರವನ್ನು ಪ್ರಸ್ತುತ ಸಮಯಕ್ಕೆ ಹಾಕಬೇಕು. ನಮಗೆ ನಾವು ಈಶಿ ನಾಲೆಗಳಿಗೆ ನೀರನ್ನು ಹರಿಸುವಂಥ ಕೆಲಸ ಆಗಬೇಕು. ಸಮರ್ಪಕವಾಗಿ ಈಗ ನಾಟಿ ಕೆಲಸವನ್ನು ತಯಾರು ಮಾಡಿಕೊಂಡ ರೈತರಿಗೆ ತಮ್ಮ ಇಲಾಖೆ ಕೃಷಿ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಆ ಭರವಸೆ ಉಮಾಶಂಕರ್ ಅವರದ್ದು ಸರಿ ಸರ್. ಪ್ರೊಫೆಸರ್ ಒಂದು ಸಲ ಇರೀರಿ ಪ್ರಸಾದ್ ಅವರೇ, ಪ್ರಸಾದ್ ಅವರೇ, ಮಾತಿಯವರೇ, ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ. ಯಾಕೆಂದರೆ ಈ ಒಂದು ನೀವು ನಿಮ್ಮ ನೇತೃತ್ವದಲ್ಲಿ ಇದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹೃದಯಪೂರ್ವಕ ಹೇಳ್ತಾ ಇರ್ತೀವಿ. ಈ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂದರೆ ಅದೇನೋ ಬೇರೆ ಇರ್ತೈತೆ, ಅವ್ರೇನು ಅಂತ. ಆದರೆ ನೀವು ಆಗಲ್ಲ. ಈ ಜನಪರವಾಗಿ ಯೋಚನೆ ಮಾಡಿ ಸಂಘಟನೆಗಳ ಒತ್ತಡಗಳನ್ನ ಸರ್ಕಾರದ ಅಧಿಕಾರಿಗಳ ಮನವೊಲಿಸಿ ಕರ್ಕೊಂಬರೋದು, ಇದೆಲ್ಲ ಮಾಡೋದು. ಮಾದೇವಸ್ವಾಮಿ, ನೀವು, ರವಿಕುಮಾರ್, ಸೋಮಣ್ಣ ಎಲ್ಲರೂ ಕರ್ತಾರೆ. ಇದೆಲ್ಲ ನಿಮಗೆ ನಾನು ಗೌರವ ಕೊಡ್ತೀನಿ. ಗುರುಪ್ರಸಾದ್ ಅವರೇ, ನಾನು ಹೇಳ್ತಾ ಇರೋದು, ನೀವು CWC ಸಭೆ ಕರೀಬೇಕು, ನಮಗೆ ನೀರು ಬಿಡಬೇಕು ಅಂದರೆ ಈಗ ಅಲ್ಲ ICC ಈಗ ಅಲ್ಲಿ ನೀರನ್ನು ನಾವು ಬಿಟ್ವಿ ಮೊನ್ನೆ, ಅಲ್ಲಿಗೆ ತಮಿಳ್ನಾಡಿಗೆ ಬಿಟ್ವಿ. ಹಾಗೆ ನಾವು ಸಭೆ ಕರೆದಿಲ್ಲ. ಇಲ್ಲಿ ತುಂಬಿದೆ, ಬಿಡಿತದೆ, ಏನು ಹೇಳಿಲ್ಲ. ಆಣೆಕಟ್ಟೆಗಳ ನೀರು ತುಂಬಬೇಕು, ನೀರು ಬಿಡಬೇಕು. ಆ ನೀರು ಬಿಟ್ಟಿರೋದೇನು ವೇಸ್ಟ್ ಆಗೋದಿಲ್ಲ, ಅದು ಅಕೌಂಟ್ ಆಗುತ್ತೆ. ಅದೊಂದು ನಮಗೆ ಮುಖ್ಯವಾಗಿ. ಈಗ ಅವರು ಉಮಾಶಂಕರ್ ಮತ್ತು ನಮ್ಮ ರೈತರಿಗೆ ಇವರು ಹೇಳಿದಂತಾಗೆ ನೀರನ್ನ ಬಿತ್ತೆ ಬೀಜ ಕೊಡ್ತಿದ್ರಿ, ಎಲ್ಲ ಕೊಡ್ತೀರಿ, ನೀರೇ ಬಿಡಲಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ? ಈ ಕೂಡಲೇ ಜಲಸಂಪನ್ಮೂಲ ಸಚಿವರನ್ನ ನೀವು CWC ಬೇಗ ಕರೆದು ಮಾಡಬೇಕು. ಒಂದು. ಎರಡನೇದು, ನೀವು ಈ ಕೂಡಲೇ ನಾನು ನಿಮ್ಮ ತಮ್ಮ ಫೋನ್ ಮಾಡ್ತೀನಿ, ರಾಮನಗರ ಜಿಲ್ಲೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಫೋನ್ ಹಾಯಿಸಿ ಅದನ್ನ ಎಲ್ಲ ಕೆರೆಗಳು ತುಂಬಿಸುವಂಥ ಕೆಲಸನ ದಯಮಾಡಿ ತಾವು ಮಾಡಬೇಕು. ತಾವು ಮಾಡಿದಾದ್ರೆ ನಾವೇ ಇಲ್ಲಿ ಕರೆದು ನಿಮ್ಮ ಸನ್ಮಾನ ಮಾಡ್ತೀವಿ. ಈಗ ನಾವಿಲ್ಲೆಲ್ಲ ಬೈಕೊಂಡು ನೋಡ್ರಿ, ಇವ್ರು ಇದ್ದಾರೆ, ಇವರೆಲ್ಲ ಒಂದು ಸಮನ್ವಯ ಮಾಡ್ತಾರೆ. ನಮಗೆ ನಾವು ನಿಮ್ಮನ್ನ ಗೌರವ ಕೊಡಬೇಕು. ನಿನ್ನೆ ಗೌರವ ಕೊಡ್ತೀವಿ. ನೀರು ತುಂಬಿಸಿ ಒಂದು ನಾಳೆ ನಿಮಗೆ ಫೋನ್ ಮಾಡಿ ನಮಗೆ ಮಿಸ್ ಕಾಲ್ ಕೊಡ್ತೀನಿ. ಈ ಥರ ಕೆಲಸ ಮಾಡಿದ್ದೀನಪ್ಪ. ಕಾವೇರಿ ನೀರಾವರಿ ನಿಗಮ ಮಂಡ್ಯದವ್ರಿಗೂ ಫೋನ್ ಮಾಡಿದ್ದೀನಿ, ಕಾವೇರಿ ನೀರಾವರಿ ನಿಗಮ ಚನ್ನಪಟ್ಟಣದವ್ರು ರಾಮನಗರದವ್ರಿಗೂ ಫೋನ್ ಮಾಡಿದ್ದೀನಿ. ಏನು ಕೆಲಸ ಮಾಡಿದ್ದೀವಿ ಅಂತ ದಯಮಾಡಿ ನೀವು ಹೇಳಿ, ನಾವು ಒಂದಷ್ಟು ಜನ ಬಂದು ನಿಮಗೆ ಗೌರವ ಸಲ್ಲಿಸ್ಕೊಂಡು ಮಾಡ್ತೀವಿ. ಯಾಕೆಂದ್ರೆ ನೀರು ಭಾಳ ಅತ್ಯಮೂಲ್ಯ. ನಾವು ನಿಮ್ಮ ಜೊತೆ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಇಷ್ಟು ಜನರ ಎದುರುಗಡೆ ನಾವು ನಿಮ್ಮ ಅಧಿಕಾರಕ್ಕೆ ಹೋಗಿ ನಿರ್ಬಂಧನ ಹಿಂಗೆಲ್ಲ ಮಾಡಬಾರ್ದು. ನಾವು ವಿಕಾಸ ಮಾಡ್ತೀವಿ. ದಯಮಾಡಿ ನಿಮ್ಮ ನೀವು ಹೇಳಿ, ಜೈನರು ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ, ಇದು ಬಹಳ ಕಷ್ಟ ಆಗ್ತದೆ ಅಂತ ನೀವು ಕೂಡ ದಯಮಾಡಿ ಇದು ಮಾಡಿ. ನಮ್ಮ ಮಾತಿಯವರೇ, ನಿಮಗೆ ನಮ್ಮ ಅಭಿನಂದನೆಗಳು. ಅದೇ ಏನಾಗಲಿ, ಈ ಥರದೊಂದು ಇದೊಂದು ಸಮನ್ವಯ ಮಾಡಿ. ಈಗ ನಾವು 10 ಜನ ಕರ್ಕೊಂಡು ಹೋಗ್ತೀವಿ ಅಂದ್ರೆ 6 ಜನ ಕರ್ಕೊಂಡು ಹೋಗ್ತೀವಿ ನಮ್ಮ ಮಾದೇವಸ್ವಾಮಿಯವರು. ಆಗ ನಮಗೆ ಮುಖ್ಯ ಇಕ್ಕಟ್ಟು ಒಂದು 8-10 ಜಿಲ್ಲಾ ಅಧ್ಯಕ್ಷಗಳು ಬಂದವ್ರೆ, ರಾಜ್ಯ ಕಮಿಟಿ ಬಂದವ್ರೆ. ಆಗ ನಾನು ನಿಮ್ಮ ಜೀಪಲ್ಲಿ ನಮ್ಮ ಕರ್ಕೊಂಡು ಹೋಗ್ತಿದ್ರೆ ರಾಜ್ಯದ ಬಹುತೇಕ ಜಲಾಶಯಗಳು, ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ಹಾರಂಗಿ, ಕಬಿನಿ, KRS ತುಂಬಿ ಹರಿದು ಹೋಗ್ತಾ ಇದೆ. ಪ್ರಾಧಿಕಾರದ ಆದೇಶದ ಅನ್ವಯ ಕೊಡಬೇಕಾದಂಥ ನೀರಿಗೂ ಹೆಚ್ಚು TMCಗಳು ಇವತ್ತು ತಮಿಳುನಾಡು ಸೇರಿದೆ. ಇವತ್ತು ದುರದೃಷ್ಟವಶಾತ್ ಇವತ್ತು ಮಂಡ್ಯ ಜಿಲ್ಲೆಯ 1000ಕ್ಕೂ ಹೆಚ್ಚು ಕೆರೆಗಳು, ರಾಮನಗರ ಜಿಲ್ಲೆಯ 100ಕ್ಕೂ ಹೆಚ್ಚು ಕೆರೆಗಳು ಇವತ್ತು ತುಂಬಲಿದೆ ಇರುವಂಥದ್ದು ಅತ್ಯಂತ ದುರದೃಷ್ಟಕರ. ಮಂಡ್ಯ ಜಿಲ್ಲೆಯ ರೈತರಿಗೆ ಬಿತ್ತನೆ ಬೀಜನ ಕೊಟ್ಟಿದ್ದಾರೆ, ಆದರೆ ನೀರಲ್ಲಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಇವತ್ತು ರಾಮನಗರ ಜಿಲ್ಲೆಯ HD ದೇವೇಗೌಡ ಬ್ಯಾರೇಜ್ ತುಂಬಿದೆ, ಆದರೆ ಅಲ್ಲಿನ ನೀರನ್ನು ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಅಧಿಕಾರಿಗಳ ಆಸಕ್ತಿ ಆಗ್ತಿಲ್ಲ. ನೀರಾವರಿ ಸಚಿವರಾದಿಯಾಗಿ ಕೇಂದ್ರದ ಅಲ್ಲಿ ಹೋಗಿ ತಮ್ಮ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಆದರೆ ಕಾವೇರಿ ಕೊಳ್ಳದ ಜನ ಇವತ್ತು ನೀರಿಗಾಗಿ ಅಪ್ಪಾಪಿಕೆಯನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ 67 TMC ಸಾಮರ್ಥ್ಯದ ಅಣೆಕಟ್ಟನ್ನು ಮೇಕೆದಾಟು ಬಳಿ ನಿರ್ಮಾಣ ಮಾಡಬೇಕು. ಸತ್ಯಾಗಾರ ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಮಂಡ್ಯ ಮತ್ತು ರಾಮನಗರದ ಎಲ್ಲ ಕೆರೆಗಳನ್ನು ಕೂಡಲೇ ತುಂಬಿಸಬೇಕು. CWC ಬೇಗ ಮೀಟಿಂಗ್ ಕರೆಸಿ ನಮ್ಮ ಜಲದ ಹಕ್ಕನ್ನು ಪಡ್ಕೋಬೇಕು ಅಂತೇಳಿ ಕಸ್ತೂರಿ ಕನ್ನಡದ ಜನಪರ ವೇದಿಕೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮಾಡ್ತೇವೆ.
ಸರ್ ಈಗ ಸರ್ಕಾರದಿಂದ ಏನು ಭರವಸೆ ಸಿಕ್ತು ಸರ್? ಈಗ ಸರ್ಕಾರಿ ಅಧಿಕಾರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಕೇಂದ್ರದ ಡೆಲ್ಲಿಗೆ ಹೋಗಿರೋದ್ರಿಂದ ಪೂರ್ಣವಾಗಿ ನಮಗೆ ಲಭ್ಯತೆ ಇಲ್ಲದಿರೋದ್ರಿಂದ ಅವರು ಏನು ಹೇಳಿದ್ದಾರೆ, ನಾವು ಮಂತ್ರಿಗಳ ಮುಂದೆ ನಾವು ಅಹವಾಲನ್ನ ಇಡ್ತೇವೆ, ಬೇಗ ಕಾವೇರಿ ಸಭೆಯನ್ನು ಕರೀಲಿಕ್ಕೆ ಹೇಳ್ತೇವೆ, ಮತ್ತು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ರಾಮನಗರ ಜಿಲ್ಲೆಯ ನೀರು ತುಂಬಿಸಲಿಕ್ಕೆ ಅದನ್ನು ತಕ್ಷಣವಾಗಿ ನಾವು ಕ್ರಮ ತಗೋತೇವೆ ಅಂತೇಳಿ ಸ್ಪಷ್ಟವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಒಂದು ವೇಳೆ ಅವರು ಈ ಮಾತಿಗೆ ತಪ್ಪಿದರೆ ಮತ್ತೆ ಚಳುವಳಿಯನ್ನು ನಾವು ಮುಂದುವರಿಸ್ತೀವಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ. ಸರಿ, ಅಧಿಕಾರಿಗಳು ಬಂದಿತ್ತು ಸಮಾಧಾನ ಸ್ಯಾಟಿಸ್ಫೈಡ್ ಆಗಿದೆ. ನಮಗೆ ಮಂತ್ರಿಗಳು ಬರಬೇಕಾಗಿತ್ತು, ನಮ್ಮ ಅಹವಾಲು ತಗೋಬೇಕಾಗಿತ್ತು, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಇವತ್ತು ಇಬ್ಬರು ಪ್ರಮುಖರು ಗೈರಾಗಿರೋದ್ರಿಂದ ಒಂದಿಷ್ಟು ಸಮಾಧಾನ ನಾವು ಪಟ್ಕೋಬೇಕಾಗ್ತದೆ. ಸಮಾಧಾನ ಆಗಲಿಲ್ಲ. ಹೋರಾಟ ನಮ್ಗೆ ಇವತ್ತು ನೀರು ಬಿಡಿಸೇ ಹೋಗ್ಬೇಕು. ಇಲ್ಲಿಂದ ನಾವು ಕಾವೇರಿಯ ಮಂಡ್ಯ ಜಿಲ್ಲೆಯ ಕೆರೆಗಳಿಗೆ, ರಾಮನಗರದ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬುವ ಆದೇಶವನ್ನು ಪಡೆದೇ ಹೋಗಬೇಕು ಅಂತ ಮಾಡಿದ್ವಿ. ಆದರೆ ಇವತ್ತು ಅನಿವಾರ್ಯವಾಗಿ ನಾವು ಸಮಾಧಾನ ಪಡ್ಕೊಂಡು ಹೋಗ್ತಾ ಇದ್ದೀವಿ.